ಬಿಗ್ ಬಾಸ್ ಸೀಸನ್ 12 ಪ್ರಾರಂಭವಾಗಿ 2 ವಾರಗಳು ಕಳೆದಿವೆ. ಅಷ್ಟರಲ್ಲಿ 3ನೇ ವಾರಕ್ಕೆ ಗ್ರ್ಯಾಂಡ್ ಫಿನಾಲೆ ಕೂಡ ಇರುತ್ತೆ. ಈಗಾಗಲೇ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟ ಅಶ್ವಿನಿ ಗೌಡ ಹಾಗೂ ಸ್ಪಂದನ ಮತ್ತು ಮಾಳು ಈ ವಾರದ ಫೈನಲ್ ಲಿಸ್ಟ್ ಪಟ್ಟಿಯಲ್ಲಿ ಸೇರಿದ್ದಾರೆ. ಈ ವಾರದ ಕೊನೆಯಲ್ಲಿ ಶನಿವಾರ ಮತ್ತು ಭಾನುವಾರದಂದು ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಇದು ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೆ ನಡೆಯಲಿದೆ. ಇದರಲ್ಲಿ ಗೆದ್ದವರಿಗೆ ಬೇರೆನೇ ಒಂದಿಷ್ಟು ಹಣ ಸಿಗಲಿದೆ. ಅಲ್ಲದೆ ಫಿನಾಲೆ ನಡೆದ ನಂತರ ಬಿಗ್ ಮನೆಯಿಂದ ಕೆಲವರನ್ನು ಎಲಿಮಿನೇಟ್ ಮಾಡಲಾಗುತ್ತೆ. ಇದು ಬಿಗ್ ಬಾಸ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆಯಲಿದೆ ಮತ್ತು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಕೆಲವರನ್ನು ಕರೆಸಲಿದ್ದಾರೆ. ಇದರಲ್ಲಿ ಒಬ್ಬರಾದ ವರುಣ್ ಆರಾಧ್ಯ ಅವರು ಖಂಡಿತವಾಗಿಯೂ ಬರುತ್ತಾರೆ. ಏಕೆಂದರೆ ಇವರಿಗೆ ಹಲವು ಬಾರಿ ಬಿಗ್ ಬಾಸ್ಗೆ ಹೋಗಲು ಕರೆ ಬಂದಿದ್ದವು. ಆದರೆ ಅವರು ತನ್ನ ಫ್ಯಾಮಿಲಿ ವಿಚಾರವಾಗಿ ಬ್ಯುಸಿ ಇದ್ದರು. ಇದೀಗ ಅವರು ಹಲವು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಬಿಗ್ ಬಾಸ್ ವಿಚಾರವಾಗಿ 2-3 ವಿಡಿಯೋ ಹಾಕಿದ್ದಾರೆ. ನಾನು ಬಿಗ್ ಬಾಸ್ಗೆ ಹೋದರೆ ನೀವು ಸಪೋರ್ಟ್ ಮಾಡ್ತೀರಾ ಎಂದು ಕೇಳಿದ್ದಾರೆ. ನನಗೆ ಈ ಬಾರಿ ಕರೆ ಬರಲಿಲ್ಲ, ಮುಂದಿನ ಬಾರಿ ಟ್ರೈ ಮಾಡ್ತೀನಿ ಎಂದು ಹೇಳಿದ್ದಾರೆ. ಅಲ್ಲದೆ ಕಳೆದ ಬಿಗ್ ಬಾಸ್ ಸೀಸನ್ 11ಕ್ಕೆ ಅವರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಅವಕಾಶವಿತ್ತು. ಆದರೆ ಅವರು ಬ್ಯುಸಿ ಆಗಿದ್ದರಿಂದ ಹೋಗ್ಲಿಕ್ಕಾಗಲಿಲ್ಲ ಎಂದು ಹೇಳಿದ್ದಾರೆ. ಈ ಬಾರಿಯೂ ಅವರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಸಿಕ್ಕಿದೆ. ಆದರೆ ಬಿಗ್ ಬಾಸ್ ಟೀಮ್ ರೂಲ್ಸ್ ಪ್ರಕಾರ ಹೇಳಬಾರ್ದು ಅಂತ ಹೇಳಿದ್ದಕ್ಕೆ ಅವರು ಸುಮ್ಮನಿದ್ದಾರೆ. ಸ್ನೇಹಿತರೆ, ಖಂಡಿತವಾಗಿಯೂ ಬಿಗ್ ಬಾಸ್ ಸೀಸನ್ 12ಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ವರುಣ್ ಆರಾಧ್ಯ ಅವರು ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಗೇನನ್ನಿಸ್ತದೆ ಕಮೆಂಟ್ ಮಾಡಿ. ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.